38 ಪೆರುಮಾಳ್ ಅವತಾರ ಕಥೆಗಳು. ಅವರು ಸಂತೋಷಪಟ್ಟರು. ಪರಶುರಾಮ ದೇವಿಯ ಅಮ್ಮನೊಡನೆ ಯುದ್ಧ ಮಾಡಿದ. ರಾಜನು ಹಸುವನ್ನು ಪಡೆದ ನಂತರ ಆಶ್ರಮಕ್ಕೆ ಹಿಂದಿರುಗಿದನು. ಪರಶುರಾಮನ ಕಾರ್ಯವನ್ನು ತಿಳಿದಾಗ ಋಷಿ ಜಮದಗ್ನಿಗೆ ನೋವಾಯಿತು. ಪರಶುರಾಮನ ತಂದೆ ತೀರ್ಥಯಾತ್ರೆಗೆ ಹೋದರು. ಕಾರ್ತವೀರಾರ್ಜುನನ ಮಕ್ಕಳು ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದರು. ಆ ಸಮಯದಲ್ಲಿ ಋಷಿ ತಪಸ್ಸಿನಲ್ಲಿ ಮುಳುಗಿದ್ದರು. ತಪಸ್ಸು ಮಾಡುತ್ತಿದ್ದ ಜಮ್ಮಾತಾಕಲಿ ಋಷಿಯ ತಲೆಯನ್ನು ರಾಜಕುಮಾರರು ಕತ್ತರಿಸಿದರು. ರೇಣುಕಾದೇವಿ ಕಿರುಚಿದರು. ಪರಶುರಾಮ ಹೊರಗಿನಿಂದ ಓಡಿದ. ತನ್ನ ತಂದೆಯ ತಲೆ ಕತ್ತರಿಸಿದ್ದನ್ನು ನೋಡಿ ಅವನು ಎಚ್ಚರಗೊಂಡನು. ನನ್ನ ತಂದೆಯನ್ನು ಕೊಂದ ರಾಜವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೇನೆ. ಈಗ ಈ ಜಗತ್ತಿನ ರಾಜರೆಲ್ಲರೂ ನನ್ನ ಶತ್ರುಗಳು. ಗಂಡನನ್ನು ಕಳೆದುಕೊಂಡ ರೇಣುಕಾದೇವಿ 21 ಬಾರಿ ಎದೆಗೆ ಬಡಿದು ಕಣ್ಣೀರಿಟ್ಟಳು. ಆದ್ದರಿಂದ ಪರಶುರಾಮನು 21 ತಲೆಮಾರಿನ ರಾಜರನ್ನು ಸಹ ಕೊಲ್ಲುತ್ತಾನೆ ಎಂದು ವಂಚಿನಂ ಹೇಳಿದನು. ಮಿಥಿಲಾಪುರಿಯಲ್ಲಿ ರಾಮನು ಶಿವನ ಧನುಷ್ಯವನ್ನು ಮುರಿದು ಸೀತೆಯ ವಾಸನೆಯನ್ನು ಅನುಭವಿಸಿ ತನ್ನ ಪರಿವಾರದೊಂದಿಗೆ ಅಯೋಧ್ಯೆಗೆ ಹಿಂದಿರುಗುತ್ತಿದ್ದನು. ಎದುರಿಗಿದ್ದ ಪರಶುರಾಮನನ್ನು ಕಂಡು ಬೆಚ್ಚಿಬಿದ್ದನು.